ಆಧ್ಯಾತ್ಮಿಕತೆಯೇ ನಮ್ಮ ಜೀವನದ ಭದ್ರ ಬುನಾದಿ. ಇಂದು ನಾನು ನಮ್ಮ ಜೀವನದ ಉಸಿರಾಗಿರುವ ಒಂದು ಶ್ರೇಷ್ಠ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಅದೇ ಆಧ್ಯಾತ್ಮಿಕತೆ. ನಮಸ್ಕಾರ ಸ್ನೇಹಿತರೆ. ಆಧ್ಯಾತ್ಮಿಕತೆಗಳು ಕೇವಲ ಕಾಲ್ಪನಿಕವಲ್ಲ, ಅವು ಜೀವನದ ಮಾರ್ಗದರ್ಶಿಗಳು, ಮೌಲ್ಯಗಳು. ರಾಮಾಯಣ ಮಹಾಭಾರತದ ಕಥೆಗಳಿಲ್ಲದೆ ನಮಗೆ ಧರ್ಮ ಮತ್ತು ಸತ್ಯದ ಅರಿವಾಗುತ್ತಿರಲಿಲ್ಲ. ಭೌತಿಕ ಜಗತ್ತು ನಮಗೆ ಸುಖ ನೀಡಬಹುದು, ಆದರೆ ಆತ್ಮಕ್ಕೆ ಶಾಂತಿ ನೀಡುವುದು ಕೇವಲ ಆಧ್ಯಾತ್ಮ ಮಾತ್ರ. ಆಧ್ಯಾತ್ಮಿಕ ಕಥೆಗಳಿಲ್ಲದೆ ಜೀವನ ಕೇವಲ ಶೂನ್ಯ. ಕಥೆಗಳೇ ಇಲ್ಲದಿದ್ದರೆ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಮುಂದಿನ ಪೀಳಿಗೆಗೆ ತಲುಪಲು ಅಸಾಧ್ಯ. ಆದ್ದರಿಂದ ಅಧ್ಯಾತ್ಮವನ್ನು ಬದುಕಿನ ಆಧಾರವಾಗಿಸಿಕೊಳ್ಳೋಣ. ಸ್ನೇಹಿತರೆ, ಭೌತಿಕ ಜಗತ್ತಿನಲ್ಲಿ ನಮಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಸಿಗುತ್ತವೆ, ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ ಗೊತ್ತೇ? ನಾವು ನಮ್ಮ ಜೀವನದ ಬುನಾದಿ, ಅತ್ಯಂತ ಮುಖ್ಯವಾದ ಬುನಾದಿಯನ್ನು ಮರೆತು ಬಿಟ್ಟಿದ್ದೇವೆ. ಅದೇ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಇಲ್ಲದೆ ಜೀವನ ಬೇರಿಲ್ಲದ ಮರದ ಹಾಗೆ. ಇವತ್ತಿನ ವಿಡಿಯೋದಲ್ಲಿ ಆಧ್ಯಾತ್ಮಿಕ ಕಥೆಗಳು ನಮ್ಮ ಬದುಕಿನ ಎಷ್ಟು ಮುಖ್ಯ ಮತ್ತು ಅದು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆಂದು ಸರಳವಾಗಿ ತಿಳಿಯೋಣ. ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಆಧ್ಯಾತ್ಮಿಕ ಎಂದರೇನು? ಹಲವರು ಆಧ್ಯಾತ್ಮಿಕ ಎಂದರೆ ಧ್ಯಾನ ಮಾಡುವುದು, ಕಾಡಿಗೆ ಹೋಗಿ ತಪಸ್ಸು ಮಾಡುವುದು, ಅಥವಾ ವಯಸ್ಸಾದ ಮೇಲೆ ದೇವಸ್ಥಾನಕ್ಕೆ ಹೋಗುವುದು ಎಂದು. ಆದರೆ ಅದು ತಪ್ಪು ಕಲ್ಪನೆ. ಆಧ್ಯಾತ್ಮಿಕ ಎಂದರೆ ನಿಮ್ಮನ್ನೇ ನೀವು ಅರಿತುಕೊಳ್ಳುವುದು, ಕಷ್ಟ ಬಂದಾಗ ಹಾರಾಡದೆ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವ ಕಲೆ ಇದು. ನಿಮ್ಮ ಶತ್ರುವು ಹೊರಗಿಲ್ಲ, ನಿಮ್ಮೊಳಗೇ ಇದೆ. ನಮ್ಮ ಪೂರ್ವಜರು ನಮಗೆ ದೊಡ್ಡ ದೊಡ್ಡ ತತ್ವಗಳನ್ನು ಕಥೆಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ರಾಮಾಯಣದ ಕಥೆ ನಮಗೆ ಸತ್ಯ ಮತ್ತು ಕರ್ತವ್ಯವನ್ನು ಕಲಿಸುತ್ತದೆ. ಮಹಾಭಾರತದ ಕಥೆ ಧರ್ಮ ಮತ್ತು ನೀತಿಯನ್ನು ಕಲಿಸುತ್ತದೆ. ಪಂಚತಂತ್ರದ ಕಥೆಗಳು ನಮಗೆ ಜ್ಞಾನವನ್ನು ನೀಡುತ್ತಿದೆ. ಈ ಕಥೆಗಳಿಲ್ಲದೆ ಜೀವನ ಕೇವಲ ಶೂನ್ಯ. ಕಥೆಗಳೇ ಇಲ್ಲದಿದ್ದರೆ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿ ಮುಂದಿನ ಪೀಳಿಗೆಗೆ ತಲುಪಲು ಅಸಾಧ್ಯ. ಆದ್ದರಿಂದ ನಾವು ಕಲಿಯಬೇಕಾದುದು ಬಹಳಷ್ಟಿದೆ. ನಮ್ಮ ಬದುಕಿನ ಇವು ದಿಕ್ಸೂಚಿಗಳು. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, ರಾತ್ರಿ ಮಲಗುವಾಗ ಒಂದು ಸಣ್ಣ ಆಧ್ಯಾತ್ಮಿಕ ಕಥೆ ಅಥವಾ ಧನಾತ್ಮಕ ವಿಚಾರವನ್ನು ಓದಿ ಅಥವಾ ಕೇಳಿ ಮಲಗಿದರೆ ನಿಮ್ಮ ಮುಂದಿನ ದಿನ ಎಷ್ಟೋ ಅದ್ಭುತವಾಗಿರುತ್ತದೆ. ಅಧ್ಯಾತ್ಮ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿ ಬದುಕಲು ಒಂದು ಭರವಸೆ ನೀಡುತ್ತದೆ. ಆದ್ದರಿಂದ ಅಧ್ಯಾತ್ಮವನ್ನು ಬದುಕಿನ ಆಧಾರವಾಗಿಸಿಕೊಳ್ಳೋಣ. ಕಥೆಗಳ ಮೂಲಕ ನಮ್ಮ ಸಂಸ್ಕಾರವನ್ನು ಉಳಿಸಿಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.